ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ಇದು ಲಾಸ್ಟ್ ಮೇ 17ನೇ ತಾರೀಕು ಅಂದರೆ ಆರ್ತಕ್ಷತೆ ಇತ್ತು. ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಂದ ಮದುವೆ ಇತ್ತಲ್ಲ, ಅವ್ರದ್ದೇನೆ ಆರ್ತಕ್ಷತೆ ಊರಲ್ಲಿ ಇಟ್ಕೊಂಡಿದ್ರು. ಬೀಗ್ರೂಟ ಅಂತಾರಲ್ಲ ಅದು. ನಾವು ಭಾನುವಾರ ಬೆಳಗ್ಗೆನೇ ಹೋಗಿ ಮತ್ತು ಮಧ್ಯಾಹ್ನ ಎಲ್ಲ ವಾಪಸ್ ಬಂದುಬಿಟ್ವಿ. ಅವರು ಊರಿನ ಅಲ್ಲಿ ಸುತ್ತ ಊರವ್ರಿಗೆ ಮತ್ತು ಅವ್ರ ಊರಿರೋರಿಗೆ ಎಲ್ಲರಿಗೂ ಸಹ ಕರೆದಿದ್ರು. ಅಂದರೆ ರಿಲೇಷನ್ ಎಲ್ಲ ಬಂದಿದ್ದರು, ಹುಡುಗಿ ಮನೆಯವರು. ಮತ್ತು ನಮ್ಮ ಅಪ್ಪ ಅಮ್ಮನೂ ಸಹ ಬಂದಿದ್ದರು. ಅವರು ಮದುವೆಗೆ ಬಂದಿರಲಿಲ್ಲ, ಅದಕ್ಕೆ ಅವರು ಇದಕ್ಕೆ ಬೀಗ್ರೂಟ ಆರ್ತಕ್ಷತೆಗೆ ಅಂತಲೇ ಬಂದರು. ನಾವು ಬೇಗನೆ ಬಂದುಬಿಟ್ವಿ, ಮಧ್ಯಾಹ್ನ ಎಲ್ಲ ಬೇಗ ಮುಗೀತು. ನಾವು ಬಂದಿದ್ದ ದಿನ ಮಳೆನೂ ಸಹ ಬಂತು. ಅದಾದಮೇಲೆ ನಾವು ಮನೆ ಹತ್ರ ಹೋಗಿದ್ದೆ, ಅಂದರೆ ಏನೇನು ಕೆಲಸ ಮಾಡಿದ್ದಾರೆ ನೋಡೋಣ ಅಂದ್ಬಿಟ್ಟು. ಇದು ವುಡ್ ವರ್ಕ್ ಎಲ್ಲ ಮುಗ್ದಿತ್ತು ನೋಡಿ. ನಾವು ಅಲ್ಲೇ ಬಾತ್ರೂಮ್ಗೆಲ್ಲ ಗೀಝರು ಮತ್ತು ಮಿರರು, ಕಮೋಡು ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿದೆ. ಎಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ. ಕೆಳಗಡೆ ಪಾರ್ಕಿಂಗ್ ಮಾತ್ರ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಕಿಚನ್ದು ಅಷ್ಟೇ ಎಲ್ಲ ಮುಗ್ದಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಸಹ ಮುಗ್ದಿದೆ. ಏನಿದ್ರು ಫ್ಯಾನು ಮತ್ತು ಲೈಟ್ಸು ಇದನ್ನು ಹಾಕಬೇಕು. ನಾನು ತುಂಬ ದಿನ ಆಗಿತ್ತು, ಹೋಗೇ ಇರಲಿಲ್ಲ. ಹೋದಾಗ ಅವರು ಕೆಲಸ ಮಾಡ್ತಾಯಿರೋರು, ಅದರಿಂದ ಒಂದು ಮನೆ ರೂಮು ಅಷ್ಟೇ ನೋಡ್ಕೊಂಬರ್ತಾಯಿದ್ದೆ. ಫಿನಿಶ್ ಆದಮೇಲೆ ಹೋಗಿರಲಿಲ್ಲ, ಎಲ್ಲ ಫಿನಿಶ್ ಆದಮೇಲೆ ಹೋಗಿರಲಿಲ್ಲ. ಮತ್ತು ನೋಡಿ, ಗೀಝರು, ಕಮೋಡು, ಸಿಂಕು ಎಲ್ಲ ಹಾಕಾಗಿದೆ. ಎಲ್ಲ ಮನೆಗೂ ಫಿಕ್ಸ್ ಮಾಡಾಗಿದೆ. ಇನ್ನು ಏನಿದ್ರು ಫ್ಯಾನ್ಸು ಮತ್ತು ಲೈಟ್ಸ್ ಎಲ್ಲ ಹಾಕಬೇಕು. ನಮ್ಮ ಅಪ್ಪ ಅಮ್ಮ ಅವರು ಭಾನುವಾರ ಮುಗಿಸ್ಕೊಂಡು ಸೋಮವಾರ ಕೆಲಸ ಇದೆ ಅಂದ್ಬಿಟ್ಟು ಅವರು ಹೋದರು. ಅವರಿದ್ದಾಗ ಮಳೆ ಬರಲೇ ಇಲ್ಲ. ಅವರು ಹೋದ್ಮೇಲೆ ನೋಡಿ ತುಂಬ ಜೋರಾಗಿ ಮಳೆ ಬಂತು. ಅವರು ತುಂಬ ಸೆಕೆ ಅಂತಲೇ ಇದ್ದರು. ಅದಾದಮೇಲೆ ನಾನು ಮಾರ್ಕೆಟಿಂದ ಮಾವಿನಕಾಯಿ ತೊಗೊಂಬಂದಿದ್ದೆ. ಪುಟ್ಟದು ಮಾವಿನಕಾಯಿ ಬರುತ್ತೆ ನೋಡಿ. ನಾನು ಅದು ವೀಡಿಯೋ ಮಾಡ್ಕೊಂಡಿಲ್ಲ, ಮರ್ತುಬಿಟ್ಟೆ. ಅದನ್ನು ತಂದಿದ್ದೆ. ಅದು ಹೆಂಗೆ ಅಂದರೆ, ಅದು ಸಿಪ್ಪೆ ತೆಗೆದ್ಬಿಟ್ಟು, ವಾಶ್ ಮಾಡಾದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಅದನ್ನು ಅಂದರೆ ಕೈನಲ್ಲಿ ಹಿಂಗೆ ಸ್ನ್ಯಾಶ್ ಥರ ಕಿವುಚಬೇಕು. ಅದು ಕಿವುಚಿದಾಗ ಅದು ರಸ ಬರುತ್ತೆ. ಅಂದರೆ ಸಿಪ್ಪೆ ಮಾತ್ರ ಇದು ಮಾಡಬೇಕು, ಹಣ್ಣನ್ನು ಹಾಗೆ ತೆಗೆದು ಇಟ್ಕೋಬೇಕು. ಈ ಥರ ಒಗ್ಗರಣೆಗೆ ಸಾಸಿವೆ, ಹಿಂಗು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ನೋಡಿ, ಈ ಥರ ಮಾವಿನ ಹಣ್ಣು ಅದನ್ನು ಹಿಂಗೆ ಸಪ್ರೇಟ್ ಸಿಪ್ಪೆ ತೆಗ್ದಿರೋದನ್ನ ಇದಕ್ಕೆ ಹಾಕಬೇಕು. ನಾನು ಹಾಕಿದ್ದೀನಿ ನೋಡಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ಸಿಪ್ಪೆನ ಕಿವುಚಿದಾಗ ಈ ಥರ ರಸ ಬರುತ್ತೆ, ನೀರು. ನಮ್ಗೆ ಎಷ್ಟು ಬೇಕು ಗಟ್ಟಿ ತಿಕ್ನೆಸ್ಸು ಆ ಥರ ಮಾಡ್ಕೋಬೇಕು ನೋಡಿ. ಫುಲ್ಲು ಅದರಲ್ಲಿ ಎಷ್ಟು ಹುಳಿ ಅಂಶ ಎಲ್ಲ ತೆಕ್ಕೊಂಬಿಟ್ಟಿದ್ದೀನಿ. ಅದನ್ನು ಹಿಂಗೆ ತೆಗೆದು ಈ ಥರ ಬೌಲ್ಗೆ ಹಾಕ್ಕೊಬೇಕು. ಅದಾದಮೇಲೆ ನಿಮಗೆ ಜೀರಿಗೆ ಪೌಡ್ರು ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ರುಚಿಗೆ, ಮತ್ತು ಈ ಮಾವಿನ ಹಣ್ಣೆ ಸ್ವಲ್ಪ ಹುಳಿ ಸ್ವೀಟು ಇರೋದ್ರಿಂದ ನಿಮಗೇನು ಬೆಲ್ಲ ಹಾಕೋದೇನು ಬೇಡ. ಚೆನ್ನಾಗಿರುತ್ತೆ. ಹಂಗೇನೂ ಸಹ ಕುಡಿಬೋದು. ಅಂದರೆ ಮಾವಿನ ಹಣ್ಣು ತಿಂತ ಹಂಗೆ ಸೂಪ್ ಥರ ಕುಡಿಬೋದು, ಇಲ್ಲ ಅಂದರೆ ರೈಸ್ಗೂ ಸಹ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನಾನು ತುಂಬ ಸಲ ಮಾಡ್ತಾಯಿರ್ತೀನಿ. ಅದಾದಮೇಲೆ ತಲೆಗೆ ಹಾಕ್ಕೊಳ್ಳೋ ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು. ಅದನ್ನು ನಾನು ಯಾವಾಗೂ ಈ ಥರ ಕೊಬ್ಬರಿ ಎಣ್ಣೆ, ಊರಲ್ಲಿ ಕೊಬ್ಬರಿ ಕೊಟ್ಬಿಟ್ಟು ಕೊಬ್ಬರಿ ಎಣ್ಣೆ ತೊಗೊಂಬರ್ತೀನಿ. ಅದನ್ನು ಈ ಥರ ನೋಡಿ, ಇದಕ್ಕೆ ಕರಿಬೇವು ಮತ್ತು ಇದು ಒಂದೆಲಗ, ಗರ್ಕೆ, ಮೆಂತೆ ಅದನ್ನೆಲ್ಲ ಹಾಕಿಬಿಟ್ಟು ಕುದಿಸ್ಕೊತೀನಿ. ಮತ್ತು ಅಲೋವೆರನೂ ಸಹ ಹಾಕ್ತೀನಿ ಅದಕ್ಕೆ. ಇದನ್ನೆಲ್ಲ ಹಾಕಿ ಕುದಿಸ್ಬಿದ್ರೆ ಈ ಥರ ಆಗುತ್ತೆ. ಕೊಬ್ಬರಿ ಎಣ್ಣೆ ಸಬ್ಸಾ ಸೀಡ್ಸ್ ಅಂತ ಬರುತ್ತೆ ನೋಡಿ, ಬ್ಲ್ಯಾಕ್ ಕಲರು, ಅದನ್ನು ಸಹ ಹಾಕಿದ್ದೀನಿ. ಮತ್ತು ಅದ್ರ ಸೊಕ್ಕೆ 2 ಬೇವಿನ ಎಲೆನೂ ಹಾಕಿ ಕುದಿಸ್ಬಿಟ್ಟು ಬಾಟಲ್ಗೆ ತುಂಬಿಸಿ ಇಟ್ಕೊತೀನಿ. ಅದೇ ಒಂದು 6 ಮಂತ್ಸ್ ನನಗಾಗುತ್ತೆ. ನಾನು ತಲೆಗೆಲ್ಲ ಅದನ್ನೇ ಹಚ್ಕೊಳ್ಳೋದು. ಆದಮೇಲೆ ಮತ್ತು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಅಂದರೆ ಸ್ಯಾರಿ ಅಂದರೆ ಈ ಧೃತಿಗೆ ಮತ್ತು ಗಾನಗೆ ಸ್ಟಿಚ್ ಮಾಡ್ಸೋಕ್ಕೋಸ್ಕರ ಅದನ್ನು ಫಸ್ಟ್ ತೊಗೊಂಡು ಸ್ಟಿಚ್ಚಿಗೆ ಕೊಟ್ಬರೋಣ ಅಂತ ಬಂದ್ವಿ. ಸುದರ್ಶನಲ್ಲಿ ತೊಗೊಂಡಾಗಿತ್ತು. ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇದು ನೋಡಿ ಪಾರ್ಕಿಂಗಲ್ಲಿ ಇನ್ನೂ ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ, ಇನ್ನೂ ಮಾಡ್ತಾ ಇದ್ದಾರೆ. ಯಾಕೆಂದರೆ ಟೈಲ್ಸ್ ಅವ್ರು ಇರಲಿಲ್ಲ, ಅವರು ಊರಿಗೆ ಹೋಗಿದ್ರು, ಇವಾಗ ಬಂದಿದ್ದಾರೆ. ಇದು ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗುತ್ತೆ. ಈ ರೀತಿ ಇದೆ ನೋಡಿ ನಮ್ಮನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವತ್ತು ಗೃಹ ಪ್ರವೇಶ ಡೇಟ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.